ನಮಸ್ತೆ. ಈ ಕೆಲವೊಂದು ನೋವುಗಳಿಗೆ ಬಿಳಿ ಎಕ್ಕದ ಎಲೆಗಳ ಎಣ್ಣೆ ತುಂಬಾ ಯೂಸ್‌ಫುಲ್ ಅಂತ ಹೇಳಿರೋದು ನೀವು ಕೇಳೇ ಇರ್ತೀರ. ಸೊ, ಅದನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೀವು ಎಲೆಗಳನ್ನು ಕೊಯ್ಬೇಕಿದ್ರೆ ತುಂಬ ಜಾಗರೂಕತೆಯಿಂದ ಕೊಯ್ಬೇಕಾಗುತ್ತೆ. ಯಾಕಂದರೆ ಇದರ ತುದಿಯಿಂದ ಹೊರಬರುವಂಥ ವೈಟ್ ಲಿಕ್ವಿಡ್ ಅಥವಾ ಹಾಲಿನ ಅಂಶ ಏನಿದೆ, ಇದು ಕಣ್ಗಳಿಗಂತೂ ತುಂಬಾ ಹಾಳು. ಸೊ, ಈಗ ಈ ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗ್ಸೋಕೆ ಬಿಟ್ಟಿದ್ದೀವಿ. ನಂತರ ಒಂದೊಂದೇ ಈ ಎಲೆಗಳನ್ನು ಬಟ್ಟೆಯಿಂದ ಒರೆಸ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ನೀರಿನ ಅಂಶ ಇರಬಾರ್ದು. ನೆಕ್ಸ್ಟ್ ಇಲ್ಲಿ ಕರ್ಪೂರ ಮತ್ತು ಓಮ ಏನಿದೆ ಇದನ್ನ ಚೆನ್ನಾಗಿ ಹುಡಿ ಮಾಡ್ತಾ ಇದ್ದೇವೆ. ಇನ್ನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ, ಅಂದರೆ ಈ ಎಲೆಗಳಿಗೆ ಎಷ್ಟು ಅಡ್ಜಸ್ಟ್ ಆಗಬೇಕು ಆ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆನ ತಗೊಂಡು ಅದಕ್ಕೆ ಎಕ್ಕದ ಎಲೆಗಳನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡ್ತಾ ಹಾಕ್ತಾ ಇದ್ದೇವೆ. ಇದಾದಮೇಲೆ ನಾವು ಆವಾಗ ಹುಡಿ ಮಾಡಿದ್ವಲ್ಲ ಓಮ ಮತ್ತು ಕರ್ಪೂರ, ಅದರ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಇನ್ನು ಎಲೆಗಳೆಲ್ಲ ಒಂದು ರೋಸ್ಟ್ ಆದಮೇಲೆ, ಅಂದರೆ ಈ ಥರ ಒಂದು ಬಣ್ಣಕ್ಕೆ ಬಂದಾದಮೇಲೆ ಸ್ಟವ್ ಆಫ್ ಮಾಡಿದ್ವಿ. ಇನ್ನು ಈ ಎಣ್ಣೆಯನ್ನು ಗಂಟು ನೋವುಗಳಿಗೆ ಆಗಿರ್ಬೋದು, ಮಂಡಿ ಕೈಕಾಲು ನೋವುಗಳು, ಬೆನ್ನು ನೋವು, ಸೊಂಟ ನೋವು ಅಂತ ಹಚ್ಚಿ ಮಸಾಜ್ ಮಾಡ್ತಾ ಬರಬೇಕು. ನಾವು ಎಣ್ಣೆನ ಹಚ್ತಾ ಹೋಗಬೇಕಿದ್ರೆ ಅದರ ಜೊತೆಗೆ ಈ ಎಲೆಗಳೇನಿದೆ ಇದನ್ನ ಕೂಡ ಚೆನ್ನಾಗಿ ಕೈಯಲ್ಲೇ ಹುಡಿ ಮಾಡಿಬಿಟ್ಟು ಮಸಾಜ್ ಮಾಡ್ತಾ ಬರಬೇಕಾಗತ್ತೆ. ಆಮೇಲೆ 1ರಿಂದ 2 ಗಂಟೆಗಳ ಕಾಲ ಆ ಥರ ಬಿಟ್ಟು ಬಿಸಿನೀರಿನ ಶಾಖ ಕೊಟ್ಟು ತೊಳಿಬೋದು. ಸೊ, ಈ ಥರ ನಾವು ಕರಡಿಗೆಯಲ್ಲಿಟ್ಟರೆ ನಮಗೆ ಬೇಕಾದಾಗ ಇದನ್ನ ಯೂಸ್ ಮಾಡ್ಬೋದು.